ನಮಸ್ತೆ ಬಂಧುಗಳೇ, ಮೈಸೂರು ಆಲ್ ಇನ್ ಒನ್ ಬ್ಲಾಗ್ಸ್ಗೆ ಸ್ವಾಗತ. ಮೊದಲನೇದಾಗಿ ನಮ್ಮ ಎಲ್ಲ ವೀಕ್ಷಕರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇವತ್ತು ಮೈಸೂರಲ್ಲಿ ದೀಪಾಲಂಕಾರ ಸಜ್ಜಾಗಿದೆ. ಯಾವುದೇ ರೋಡ್ಗಳಲ್ಲಾಗಲಿ, ಯಾವುದೇ ಸರ್ಕಲ್ಗಳಲ್ಲಾಗಲಿ, ಎಲ್ಲೇ ನೋಡಿದ್ರು ಕಲರ್ಫುಲ್ ಲೈಟ್ಸ್ಗಳಿದೆ. ಸೊ ನೋಡ್ತಾ ಇರ್ಬೋದು, ಡಿಫ್ರೆಂಟ್ ಆಗಿರೋ ಲೈಟ್ಸ್ಗಳು ಇವತ್ತು ಸಜ್ಜಾಗಿ ನಿಂತಿದೆ. ಇದನ್ನು ನೋಡಲು ದೇಶಾದ್ಯಂತ ಜನರು ಬರ್ತಾ ಇದ್ದಾರೆ. ಎಲ್ಲ ಕಡೆ ಟ್ರಾಫಿಕ್. ಸೊ ನೀವು ಇಲ್ಲಿ ಮೈಸೂರಿಗೆ ಬರೋಕ್ಕಾಗಿಲ್ವಾ? ಕೂತ್ಕೊಂಡು ಜಾಗದಲ್ಲೇ ನೋಡಿ. ಪ್ರತಿಯೊಂದು ವಿಡಿಯೋನ ಮಿಸ್ ಮಾಡ್ದಂಗೆ ಈ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಮುಂದೆ ನೋಡ್ತಾ ಇರ್ಬೋದು, ಇದು ಬಂದು ಮೈಸೂರಿನ ಇಂಕಲ್ ಫ್ಲೈಓವರ್. ಇದು ಟುವರ್ಡ್ಸ್ ಹುಣಸೂರ್ಗೆ ಹೋಗುತ್ತೆ. ಇದು ನೋಡ್ತಾ ಇರ್ಬೋದು, ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಮೈಸೂರು ಯೂನಿವರ್ಸಿಟಿ ರೋಡ್ ಇದು. ಸೊ ಮುಂದೆ ಹೋದರೆ ಕುಕ್ಕನಳ್ಳಿ ಕೆರೆ ಸಿಗ್ನಲ್ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು, ಮರಗಳಿಗೆಲ್ಲ ಮಾತ್ರ ಕಲರ್ ಲೈಟ್ಸ್ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ತಾ ಇರ್ಬೋದು, ಇದು ಕುಕ್ಕನಳ್ಳಿ ಕೆರೆ ರೋಡು. ಸೊ ಫುಲ್ಲು ರೋಡೆಲ್ಲ ಬೆಳಕು ಸಖತ್ತಾಗಿದೆ ಅಪ್ಪ. ಒಳ್ಳೆ ಎಂಜಾಯ್ ಮಾಡ್ಬೋದು. ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಫುಲ್ ತನಕ ನೋಡಿ. ಓವಲ್ಸ್ ಗ್ರೌಂಡ್ ಇದು, ಆಪೋಸಿಟ್ ಮಹಾರಾಜ ಗ್ರೌಂಡು. ಸೊ ಇಲ್ಲಿ ಹಾರ ಮೇಳ ನಡೀತಾ ಇದೆ. ಸೊ ನೋಡ್ತಾ ಇರ್ಬೋದು, ಮರಗಳಿಗೆ ಮಾತ್ರ ಕಲರ್ ಲೈಟ್ಸ್ ಹಾಕಿದ್ದಾರೆ. ಸಖತ್ತಾಗಿರುತ್ತಪ್ಪ ನೋಡೋಕೆ ಮಾತ್ರ. ಸೊ ನೋಡ್ತಾ ಇರ್ಬೋದು, ಅಶೋಕಪುರಂ ಸರ್ಕಲ್ ಇದು. ಸೊ ನೋಡ್ತಾ ಇರ್ಬೋದು, ಸರ್ಕಲ್ ತುಂಬ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ಬಸವಣ್ಣನವ್ರದ್ದಾಗಲಿ, ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದಾಗಲಿ ತುಂಬ ಚೆನ್ನಾಗಿ ಸರ್ಕಲ್ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಬಟರ್ಫ್ಲೈಸ್ಗಳಾಗಲಿ, ಬುದ್ಧ ಅವ್ರದ್ದಿದೆ. ಸೊ ನೋಡ್ತಾ ಇರ್ಬೋದು, ಸುತ್ತ ತುಂಬ ಅಟ್ರಾಕ್ಟಿವ್ ಆಗಿದೆ ಲೈಟ್ಸ್ಗಳು ಮಾತ್ರ ಈ ಸಲ. ಸೊ ಇದು ಬಂದು ರಾಮಸ್ವಾಮಿ ಸರ್ಕಲ್ಲು. ಸೊ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ತುಂಬ ನೀಟಾಗಿ, ತುಂಬ ಅಚ್ಚುಕಟ್ಟಾಗಿ ಡಿಸೈನ್ಸ್ ಮಾಡಿದಾರಪ್ಪ. ಸೊ ನೋಡ್ತಾ ಇರ್ಬೋದು, ಮೈಸೂರು ಪ್ಯಾಲೇಸ್ನ ಲೈಟಿಂಗ್ ಬೋರ್ಡನ್ನು ಹಾಕಿದ್ದಾರೆ. ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸರ್ಕಲಲ್ಲಿ. ಮೈಸೂರು ಅರಮನೆ ಇದು. ಸರ್ಕಲ್ಸ್ಗಳಾಗಲಿ, ಕಲರ್ ಲೈಟ್ಸ್ ಆಗಲಿ, ಇದು 100 ಫೀಟ್ ರೋಡಲ್ಲಿ ನೋಡಿ ಮರಗಳಿಗೆ ಎಷ್ಟು ಚೆನ್ನಾಗಿ ಕಲರ್ ಲೈಟ್ಸ್ ಹಾಕಿದ್ದಾರೆ. ಸರ್ಕಲಂತೂ ಬೆಳಕು ಜೊತೆಗೆ ಟ್ರಾಫಿಕ್ಕು. ಇದು 100 ಫೀಟ್ ರೋಡಲ್ಲಿ ನೋಡಿ ಮರಗಳಿಗೆ ಎಷ್ಟು ಕಲರ್ ಲೈಟ್ಸ್ ಹಾಕಿದ್ದಾರೆ. ಫುಲ್ 100 ಫೀಟ್ ರೋಡ್ ಫುಲ್ ಬೆಳಕಾಗಿದೆ, ಕಲರ್ ಲೈಟ್ಸು. ಸೊ ಇದು ಬಂದು ಅಗ್ರಹಾರ ಸರ್ಕಲ್. ನೋಡ್ತಾ ಇರ್ಬೋದು, ಕಲರ್ ಫ್ಲವರ್ಸ್ ಆಗಲಿ, ಬಟರ್ಫ್ಲೈಗಳಾಗಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡ್ತಾ ಇರ್ಬೋದು, ಸರ್ಕಲ್ ತುಂಬ ಫುಲ್ ಬಟರ್ಫ್ಲೈಗಳು, ಕಲರ್ ಫ್ಲವರ್ಸ್ಗಳ ಜೊತೆಗೆ. ಸೊ ನೋಡ್ತಾ ಇರ್ಬೋದು, ಸುತ್ತ ತೋರಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಎಷ್ಟು ನೀಟಾಗಿದೆ, ಎಷ್ಟು ಅಟ್ರಾಕ್ಟಿವ್ ಆಗಿದೆ ನೋಡಿ. ನೋಡೋಕ್ಕೆ ಖುಷಿ ಆಗುತ್ತೆ.
ಸೊ ನೋಡ್ತಾ ಇರ್ಬೋದು ಬಸವಣ್ಣನ ಸ್ಟ್ಯಾಚ್ಯೂ ಇದು ಅಗ್ರಹಾರ ಸರ್ಕಲಲ್ಲಿ ಇರುತ್ತೆ. ಇದು ಲೆಫ್ಟ್ ಸೈಡಲ್ಲಿ ಅಪೋಸಿಟ್ ಪ್ಯಾಲೇಸ್ ಇದು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ಅದಕ್ಕೆ ಇಷ್ಟು ಲೈಟಿಂಗ್ಸ್ಗಳು ಹಾಕಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಅಂದರೆ ಎಲ್ಲ ಜನ ಅಂತ ಫೋಟೋ ತೊಗೊಳಕ್ಕೆ ತುಂಬ ಜನ ಇದರಲ್ಲಿ ನೋಡ್ತಾ ಇರ್ಬೋದು. ಸೊ ಮೇಲ್ಗಡೆ ಮಂಟಪಕ್ಕೂ ಕೂಡ ನೋಡಿ ಕಲರ್ ಲೈಟ್ಸ್ಗಳು ಹೆಂಗೆ ಹಾಕಿದ್ದಾರೆ, ಸಖತ್ತಾಗಿ ಕಾಣ್ತಾ ಇದೆ. ಇದು ಬಂದು ಗನ್ ಹೌಸ್ ಸರ್ಕಲ್ ಅಂದರೆ ಅಪೋಸಿಟ್ ಮೈಸೂರು ಪ್ಯಾಲೇಸ್ ಇದು ಗೊತ್ತಿರುತ್ತೆ ಎಲ್ಲರಿಗೂ. ಕೃಷ್ಣರಾಜ ಒಡೆಯರ್ದು ಹಾಕಿದ್ದಾರೆ. ಸೊ ನೋಡ್ತಾ ಇರ್ಬೋದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ದು ಹಾಕಿದ್ದಾರೆ. ಸರ್ಕಲ್ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಸೊ ನೋಡ್ತಾ ಇರ್ಬೋದು ಎಕ್ಸಿಬಿಷನ್ ಎದುರುಗಡೆ ಇರೋ ಮೈಸೂರು ಪ್ಯಾಲೇಸು. ಸೊ ಅಂದರೆ ಈ ಕಡೆ ಗೇಟ್ ಇದು ನೋಡೋಕೆ ಮಾತ್ರ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೈಸೂರು ಅರಮನೆ. ನೋಡ್ತಾ ಇರ್ಬೋದು, ಜೊತೆಗೆ ಟ್ರಾಫಿಕ್ ಕೂಡ ಅಷ್ಟೇ ಇರುತ್ತೆ. ದಯವಿಟ್ಟು ಸ್ಕೂಟ್ರ್ಗಳಲ್ಲಿ ಬನ್ನಿ, ಬರೋರು ಕಾರ್ಗಳು ಮಾತ್ರ ತರಬೇಡಿ, ಫುಲ್ ಟ್ರಾಫಿಕಲ್ಲಿ ಸಿಗಾಕೋತೀರಾ. ನೋಡ್ತಾ ಇರ್ಬೋದು. ಸೊ ರೈಟ್ ಸೈಡ್ ನೋಡಿದ್ರೆ ಎಕ್ಸಿಬಿಷನ್ ಪಾರ್ಕಿಂಗ್ ಲಾಟ್ ಅಂತೂ ಫುಲ್ ಹೌಸ್ಫುಲ್ ಆಗಿದೆ.